ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಹಗರಣ ಕಳೆದ ಅನೇಕ ತಿಂಗಳುಗಳಿಂದ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಯ DNA ಕರಪ್ಷನ್ ಇದೆ ಅಂತ ನಾನು ಹಲವಾರು ಬಾರಿ ಹೇಳಿದ್ದೆ. ಇವತ್ತು ಹೈಕೋರ್ಟು ಸ್ಪಷ್ಟವಾದಂಥ ತೀರ್ಪನ್ನು ಕೊಟ್ಟಿದೆ. ಹೈಕೋರ್ಟ್ ಪ್ಯಾರಾ ನಂಬರ್ 53 ಆಫ್ ದಿ ಕೋರ್ಟ್ ಆರ್ಡರ್ ಸ್ವಲ್ಪ ಲೆಂಗ್ದಿ ಇದೆ, ಒಂದೂವರೆ ನಿಮಿಷ ಆಗ್ಬೋದು, ನೀವು ಅದನ್ನು ಕೇಳಬೇಕಂತ ನನ್ನ ವಿನಂತಿ. ಆಲ್ ದ ಅಫರ್ಸೈಡ್ ಎಲಿಗೇಷನ್ in the considered view of the court would require investigation in the least, for the reason that if the petitioner was not in the seat of power of helm in the seat of power, helm of the affair, benefit of such a magnitude would not have flown. It has hitherto never flown to any common man, nor can it in future. It can in future flow. It is unheard for a common man to get these benefits in such a quick succession, bending the rule from time to time. Therefore, the petitioner may not put his signature. He may not have put his signature, made a recommendation, or taken a decision for bringing him into the offence against him under the Act, but the beneficiary is not a stranger. The beneficiary of these acts is the wife of petitioner, that is CM. It is open proclamation, which is in the public domain, by petitioner himself, that Mooda gives him 62 crores. He would give back the property. Therefore, merely because the wife of petitioner has indulged in all these acts, legal or illegal, the petitioner cannot be said to be the completely ignorant of what is happening in the life of his wife. These factors in prima facie, it prima facie depicts the stretching of the arms of undue influence, portrays the abuse of power of the seat of the chief minister or any other position held by the petitioner. Last sentence is very important. I will just read out. It is a prima facie depicts the stretching of the arms of undue influence and portrays the abuse of the power of the seat of the chief minister or any other post held by the petitioner. This is the para 53 of the judgment. ಇದರಲ್ಲಿ ಭಾಳ ಕ್ಲಿಯರ್ ಆಗಿದೆ. ಹಾಗಾಗಿ ಇದರಲ್ಲಿ ಪ್ರೈಮಾ ಫೇಸಿ ಅವರು ಮೇಲ್ನೋಟಕ್ಕೆ ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ದಿಸ್ ಈಸ್ ದಿ ಒಪಿನಿಯನ್ ಆಫ್ ದಿ ಹೈಕೋರ್ಟ್. ನಾನು ನಿಮಗೇನು ಓದಿದೆ ಮತ್ತು ಅದರಲ್ಲಿ ಅವರು ಫಸ್ಟ್ ಸೆಂಟೆನ್ಸ್ ಹೇಳಿದೆ, ಆಲ್ ದಿ ಅಫರ್ಸೈಡ್ ಎಲಿಗೇಷನ್ ಇನ್ ದಿ ಕನ್ಸಿಡರ್ಡ್ ವ್ಯೂ ಆಫ್ ದಿ ಕೋರ್ಟ್ ವುಡ್ ರಿಕ್ವೈರ್ ದಿ ಇನ್ವೆಸ್ಟಿಗೇಷನ್ ಇನ್ ದಿ ಲೀಸ್ಟ್. ಲಾಸ್ಟ್ ಸೆಂಟೆನ್ಸ್ ನಾವು ಓದಿದ್ದೀವಿ 53 ಪ್ಯಾರಾ. ಹಾಗಾಗಿ ಕೋರ್ಟ್ ಇಟ್ ಸೆಲ್ಫ್ ಹ್ಯಾಸ್ ಒಪೈನ್ಡ್ ದ್ಯಾಟ್ ಇದರಲ್ಲಿ ಮೇಲ್ನೋಟಕ್ಕೆ ಕರಪ್ಷನ್ನು ಮತ್ತು ಮೇಲ್ನೋಟಕ್ಕೆ ಕಾನೂನುಗಳನ್ನು ನಿಯಮಗಳನ್ನು ಗಾಳಿಗೆ ತೂರಿ ಮಾಡಲಾಗಿದೆ ಅನ್ನೋದನ್ನು ಮತ್ತು ಅಗತ್ಯ ಇದ್ದಾಗ ನಿಯಮಗಳನ್ನು ಬದಲಾವಣೆಯೂ ಮಾಡಲಾಗಿದೆ ಅನ್ನೋದನ್ನು ಹೈಕೋರ್ಟು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನಲಿಕ್ಕೆ ಯಾವುದೇ ರೀತಿಯಾಗಿ ಕಾರಣಗಳಿಲ್ಲ. ಬೇರೆ ಸಾಮಾನ್ಯವಾದ ವ್ಯಕ್ತಿಗೆ ಇದು ಈ ಪ್ರಮಾಣದಲ್ಲಿ ಪರಿಹಾರ, ಈ ಪ್ರಮಾಣದಲ್ಲಿ ಅವರಿಗೆ ಒಂದು ಫೆಸಿಲಿಟಿ ಬೇರೆಯವರಿಗೆ ಸಿಗಲಿಕ್ಕೆ ಹಿಂದನೂ ಸಾಧ್ಯ ಇರಲಿಲ್ಲ, ಮುಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹೈಕೋರ್ಟ್ ವೆರಿ ಸೀರಿಯಸ್ ಅಬ್ಸರ್ವೇಷನ್ಸ್ ಹೈಕೋರ್ಟ್ ಹ್ಯಾಸ್ ಮೇಡ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. That's why Chief Minister has to immediately resign.
ಎಷ್ಟು ವಿತೌಟ್ ಎನಿ ಫರ್ದರ್ ಡಿಲೇ ಅವರು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಪೀಲ್ ಮಾಡ್ತೀನಿ, ನೀವು ಅಪೀಲ್ ಮಾಡ್ಕೋರಿ, ಕಾನೂನಲ್ಲಿ ಪ್ರೊವಿಷನ್ ಇದೆ ಅಪೀಲ್ ಮಾಡೋದಕ್ಕೆ. ಆದರೆ ನೀವು ಹಿಂದೆ ನೀವೇನು ಮಾತನಾಡಿದ್ರಿ ಯಡಿಯೂರಪ್ಪನವ್ರ ಮೇಲೆ ಯಾವಾಗ ರಾಜ್ಯಪಾಲರಿಗೆ ದೂರು ಕೊಟ್ಟ ನಂತರ ಅದನ್ನು ನೆನಪು ಮಾಡಿಕೊಂಡು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಒಬ್ಬ ಸಾಮಾನ್ಯ ದಲಿತನ ಒಂದು ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಭೂಮಿಯನ್ನು 5,95,000ಕ್ಕೆ ಖರೀದಿಸಿ, ಅಂದರೆ ಅವರ ಅಕ್ಕರಿಗೆ ಅವರ ಭಾವಮೈದನ ಖರೀದಿಸಿ ಅದನ್ನು CM ಪತ್ನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತನ್ನೋದು ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಮತ್ತು ಇದರಲ್ಲಿ ಕರಪ್ಷನ್ನು ಎದ್ದು ಕಾಣ್ತದೆ. ಹಾಗಾಗಿ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಮತ್ತು ರಾಜ್ಯಪಾಲರನ್ನೇನು ಅವರು ಅವಹೇಳನ ಮಾಡಿದರು, ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಅಪಮಾನ ಮಾಡಿದರು, ಅವಹೇಳನ ಮಾಡಿದರು. ಅಷ್ಟೇ ಅಲ್ಲದೆ ಅವರು ರಾಜ್ಯಪಾಲರ ಪ್ರತಿಕೃತಿಗೆ ಅವರು ಚಪ್ಪಲಿ ಹಾರ ಹಾಕೋದು ಇಂಥ ಎಲ್ಲ ದುಷ್ಕೃತ್ಯಗಳನ್ನು ಮಾಡಿದ್ದಾರೆ, ಚಪ್ಪಲಿಯಿಂದ ಹೊಡೆಯುವಂಥದ್ದು. ಮೊನ್ನೆ ಯಾರೋ ಸಿದ್ದರಾಮಯ್ಯನವರ ಭಾವಚಿತ್ರಕ್ಕೆ ಅವರು ಅಪಮಾನ ಮಾಡಿದ್ರು ಅಂತ ಕೇಸ್ ಹಾಕಿದ್ದಾರೆ. ಯಾರಿಗೂ ಅಪಮಾನ ಮಾಡಬಾರ್ದು, ದಟ್ಸ್ ಐ ಅಗ್ರಿ ವಿತ್ ದ್ಯಾಟ್. ಆದರೆ ಸಿದ್ದರಾಮಯ್ಯನವ್ರಿಗಾದರೆ ಅಪಮಾನ. ರಾಜ್ಯಪಾಲರು ಒಬ್ಬ ದಲಿತ ನಾಯಕರು, ಅವರ ಒಂದು ಫೋಟೋಕ್ಕೆ ಚಪ್ಪಲಿ ಹಾರ ಹಾಕೋದು, ಚಪ್ಪಲಿಲಿ ಹೊಡೆಯೋ ಕೆಲಸ ಎಲ್ಲ ಮಾಡಿಸಿದ್ರಿ ನೀವು ಸಿದ್ದರಾಮಯ್ಯನವರೇ. ಆದ್ದರಿಂದ ಕಾಂಗ್ರೆಸ್ ಪಾರ್ಟಿ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮತ್ತು ಇದರ ಜೊತೆಗೆ ತಕ್ಷಣ ಅವರು ಬಹಿರಂಗ ಕ್ಷಮೆ ಕೇಳೋದ್ರ ಜೊತೆಗೆ ಇದನ್ನು ಇನ್ವೆಸ್ಟಿಗೇಷನ್ ಶುರು ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಮತ್ತು ಇನ್ನೊಂದು ಬೆಳವಣಿಗೆನೂ ಕೂಡ ನಡೆದಿದೆ. ಅವರ ವಕೀಲರು ನಾವು ಅಪೀಲ್ ಹೋಗ್ತೀವಿ, ನೀವು ಇದನ್ನು ಅಬೇಯನ್ಸ್ದಲ್ಲಿ ಇಡಬೇಕು, ಆರ್ಡ್ರು ಇದನ್ನು ಎಕ್ಸಿಕ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಕೂಡ ಹೈಕೋರ್ಟು ನಿರಾಕರಿಸಿದೆ. ಹಾಗಾಗಿ ಒಂದು ನಿಮಿಷವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅರ್ಹತೆ ಇಲ್ಲ. ಇದರ ಜೊತೆಯಲ್ಲಿ ರಾಹುಲ್ ಗಾಂಧಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನೀವು ಭಾಳಷ್ಟು ಇತ್ತೀಚೆಗೆ ದೇಶ ವಿದೇಶದಾಗ ಹೋಗಿ ಡೊಂಗಿ ನೈತಿಕತೆಯನ್ನು ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಿ. ಆ ಡೊಂಗಿ ನೈತಿಕತೆಯನ್ನು ಈಗ ನೀವು ನಿಜವಾಗಿ ಅಂತ ಪ್ರದರ್ಶಿಸಬೇಕಂದ್ರೆ ನೀವು ಯು ಶುಡ್ ಇಮ್ಮಿಡಿಯೇಟ್ಲಿ ಆಸ್ಕ್ ಮಿಸ್ಟರ್ ಸಿದ್ದರಾಮಯ್ಯ ಟು ಸ್ಟೆಪ್ ಡೌನ್.